ತಮ್ಮ ಮನೆಯಲ್ಲಿ ಕೆಲಸದಲ್ಲಿದ್ದಂಥ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಮಹಿಳೆ ಮೇಲೆ ಹಾಸನ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರೋದು ತನಿಖೆಯಲ್ಲಿ ಸಾಬೀತಾಗಿದೆ. ಬೇಡನ್ನ ಬಿಟ್ಬಿಡಿ ಅಂತ ಹಿರಿಯ ವಯಸ್ಸಿನ ಮಹಿಳೆ ಕೇಳಿದ್ರೂ ಬಿಡದೆ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದಾನೆ, ಅದನ್ನ ಚಿತ್ರೀಕರಿಸಿಕೊಂಡಿದ್ದಾನೆ ಅಂತ ವಿಶೇಷ ತನಿಖಾ ತಂಡ ಅಂದರೆ SIT ಕೋರ್ಟ್ಗೆ ಆರೋಪ ಪಟ್ಟಿಯನ್ನ ಸಲ್ಲಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸೋಮವಾರ 1652 ಪುಟಗಳ ಆರೋಪ ಪಟ್ಟಿ ಸಲ್ಲಿಸಿದ SIT ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೃತ್ಯ ರುಜುವಾತಾಗಿದೆ ಅಂತ ಉಲ್ಲೇಖ ಮಾಡಿದೆ. ಇದು ಪ್ರಜ್ವಲ್ ವಿರುದ್ಧ ಸಲ್ಲಿಕೆಯಾದ 2ನೇ ಅತ್ಯಾಚಾರ ಪ್ರಕರಣದ ಆರೋಪ ಪಟ್ಟಿಯಾಗಿದೆ. ನೋಡಿ, ಪ್ರಜ್ವಲ್ ರೇವಣ್ಣ ಎಂಥ ಅಸಹ್ಯತನದ ಪರಮಾವಧಿಯನ್ನ ಮೆರೆದಿದ್ದಾನೆ ಅಂತ ಅಂದರೆ, ಅಣ್ಣ ಬಿಟ್ಟು ಬಿಡಿ ಅಂತ ಕೇಳಿದ್ರೂ ಕೂಡ ಸಂತ್ರಸ್ತೆಯನ್ನ ಈತ ಬಿಡದೆ ಅತ್ಯಾಚಾರವನ್ನ ಮಾಡಿದ್ದಾನೆ. ಹೊಳೆ ನರಸೀಪುರದ ಮನೆ ಹಾಗೂ ಅದೇ ತಾಲೂಕಿನ ವ್ಯಾಪ್ತಿಯ ತೋಟದ ಮನೆಯಲ್ಲಿ ಸಂತ್ರಸ್ತೆ ಕೆಲಸ ಮಾಡಿಕೊಂಡಿದ್ರು. ಆಗ ತಮ್ಮ ಮನೆಯಲ್ಲಿ ಕೋಣೆಗೆ ಕರೆದು ಸಂತ್ರಸ್ತೆ ಹೊರ ಹೋಗಬಾರ್ದು ಅಂತ ಪ್ರಜ್ವಲ್ ಬಾಗಿಲು ಹಾಕಿದ್ದ. ಬಳಿಕ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿಕೊಳ್ತಾ ಬಟ್ಟೆ ತೆಗಿಯಮ್ಮ, ಏನೂ ಆಗಲ್ಲ ತೆಗಿಯೇ ಅಂತ ಹೇಳಿದ್ದ. ದಮ್ಮಯ್ಯ ಕಣನ್ನ ಬಾಗಿಲು ತೆಗೆದು ಬಿಡು ಅಂತ ಗೋಳಾಡಿದ್ರು ಬಿಡದೆ ಸಂತ್ರಸ್ತೆಯ ಬಟ್ಟೆಯನ್ನ ಪ್ರಜ್ವಲ್ ಬಿಚ್ಚಿಸಿ ಬಿಟ್ಟಿದ್ರು. ಆಗ ಬಾತ್ರೂಮ್ಗೆ ಹೋಗಬೇಕು ಅರ್ಜೆಂಟ್ ಎಂದರು ಬಿಡದೆ ಪ್ರಜ್ವಲ್ ಅತ್ಯಾಚಾರ ಎಸಗಿದ್ದರು ಅಂತ ಉಲ್ಲೇಖ ಆಗಿದೆ ಚಾರ್ಜ್ ಶೀಟ್ನಲ್ಲಿ. ಈ ಅತ್ಯಾಚಾರ ಕೃತ್ಯವನ್ನ ಚಿತ್ರೀಕರಿಸಿಕೊಂಡು ಸಂತ್ರಸ್ತೆಗೆ ಪ್ರಜ್ವಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಈ ವಿಚಾರವನ್ನ ಯಾರಿಗಾದರೂ ಹೇಳಿದ್ರೆ ವಿಡಿಯೋವನ್ನ ನಿನ್ನ ಮಗನಿಗೆ ಕಳಿಸ್ತೇನೆ ಅಂತ ಬೆದರಿಸಿದ್ದ. ಇದೇ ರೀತಿ ತೋಟದ ಮನೆಯಲ್ಲಿ ಸಹ ಸಂತ್ರಸ್ತೆ ಮೇಲೆ ಪ್ರಜ್ವಲ್ ಮತ್ತೊಮ್ಮೆ ಬಲಾತ್ಕಾರ ಮಾಡಿದ್ದ ಅನ್ನೋದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಲಾಕ್ಡೌನ್ಗಿಂತ ಮೊದಲು ಈ ಕೃತ್ಯ ನಡೆದಿತ್ತು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. 2021ರ ಕೋವಿಡ್ ಲಾಕ್ಡೌನ್ ಪೂರ್ವ ಒಮ್ಮೆ ತೋಟದ ಮನೆಗೆ ಮಧ್ಯಾಹ್ನದ ಸಮಯದಲ್ಲಿ ಪ್ರಜ್ವಲ್ ಹೋಗಿದ್ದ. ಆ ವೇಳೆ ತೋಟದ ಮನೆಯನ್ನ ಸ್ವಚ್ಛಗೊಳಿಸ್ತಾ ಇದ್ದಂಥ ಸಂತ್ರಸ್ತೆ ಬಳಿ ಹೋಗಿ ಏನ್ ಕ್ಲೀನ್ ಆಯ್ತಾ ಅಂತ ಕೇಳಿ ನನಗೆ ಕುಡಿಯೋದಕ್ಕೆ ಒಂದು ಚೊಂಬು ನೀರು ತಗೊಂಡು ಬಾ ಅಂತ ಹೇಳಿದ್ರು. ಅಂತೆಯೇ ನೀರು ತೆಗೆದುಕೊಂಡು ಪ್ರಜ್ವಲ್ ಇದ್ದ ರೂಮ್ನೊಳಗೆ ಸಂತ್ರಸ್ತೆ ಹೋಗಿದ್ರು. ಆಗ ಕೋಣೆಯ ರೂಮಿನ ಚಿಲಕ ಹಾಕಿ ಸಂತ್ರಸ್ತೆ ಹೊರ ಹೋಗದಂತೆ ನಿರ್ಬಂಧಿಸಿದ್ರು. ಆ ಸಮಯದಲ್ಲಿ ಬಾಗಿಲು ತೆಗೆಯಣ್ಣ, ಭಯ ಆಯ್ತದೆ ಅಂದ್ರೂ ಸಹ ಆರೋಪಿ ಬಿಡದೆ ಅತ್ಯಾಚಾರ ಎಸಗಿದ್ದರು ಅಂತ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ.